ಮೆಟ್ರೋ ಟಿಕೆಟ್ ದರ ಏರಿಕೆ ಭವಿಷ್ಯ ಇಂದೇ ನಿರ್ಧಾರ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಬಿಎಂಆರ್ಸಿಎಲ್ ಮಂಡಳಿಯ ಸಭೆ. 5% ದರ ಏರಿಸಬೇಕಾ ಬೇಡವಾ ಅನ್ನುವಂಥ ತೀರ್ಮಾನ ಆಗುತ್ತೆ. ಈಗ ಮತ್ತೊಂದು ದರ ನಿಗದಿ ಸಮಿತಿ ರಚನೆ ಮಾಡುವಂತಹ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ದರ ನಿಗದಿ ಸಮಿತಿಯ ಶಿಫಾರಸು ಇಲ್ಲದೆ ದರ ಏರಿಕೆ ಅಥವಾ ದರ ಇಳಿಕೆ ಮಾಡಲು ಅವಕಾಶ ಇಲ್ಲ. ನೋಡಿ, ಇಲ್ಲಿ ರೇಟ್ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ದರ ನಿಗದಿ ಸಮಿತಿ ಒಂದು ಕಮಿಟಿಯನ್ನು ಮಾಡಬೇಕು. ಆ ಕಮಿಟಿ ಶಿಫಾರಸನ್ನು ಕೊಡಬೇಕು, ಅಂದರೆ ಸರ್ಕಾರಕ್ಕೆ. ಅದೇನು ಹೇಳುತ್ತೋ ಅದರ ಆಧಾರದ ಮೇಲೆ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಹಾಲಿ ಸಮಿತಿ ಶಿಫಾರಸಿನಂತೆ 5% ದರ ಏರಿಕೆ ಮಾಡಬೇಕು. ಇಲ್ದಿದ್ರೆ ಮತ್ತೊಂದು ಸಮಿತಿ ರಚನೆ ಮಾಡಬೇಕು. ಹೊಸ ಸಮಿತಿ ಶಿಫಾರಸು ಮಾಡುವವರೆಗೂ ದರ ಏರಿಕೆ ಇಲ್ಲ. ನೋಡಿ, 5% ಏರಿಸಬೇಕು ಅಂಥೇಳಿ ಒಂದು ಸಮಿತಿ ಶಿಫಾರಸನ್ನು ಮಾಡಿದ್ದು ಈಗ ಹಿಂತೆಗೆದುಕೊಂಡಿದೆ ಕೇಂದ್ರದ ಒಂದು ನಿರ್ಧಾರದ ಮೇರೆಗೆ ಬಿಎಂಆರ್ಸಿಎಲ್ ಕೂಡ ಅದನ್ನ ಹಿಂತೆಗೆದುಕೊಳ್ತು. ಇಲ್ಲಾಂದ್ರೆ ಇವತ್ತಿಂದ ಆಗಬೇಕಾಗಿತ್ತು. ಈಗ ಹೊಸ ಸಮಿತಿಯನ್ನು ರಚನೆ ಮಾಡಬೇಕು. ಅದೇನು ಶಿಫಾರಸು ಮಾಡುತ್ತೋ ಅದಾದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ. ಖಂಡಿತವಾಗಲೂ ಜನಸಾಮಾನ್ಯರಿಗೆ ಹೊರೆಯಂತರೂ ಆಗೇ ಆಗುತ್ತೆ. 250 ರೂಪಾಯಿ ಬೇಕಂತೆ ಒಂದು ದಿನಕ್ಕೆ. ಬರೀ BMTC ಬಸ್ಸಲ್ಲಿ ಶಕ್ತಿ ಯೋಜನೆ ಇದೆ, ಫ್ರೀಯಾಗಿ ಓಡಾಡ್ತಾರೆ ಮಹಿಳೆಯರು. ಆದರೆ ಮೆಟ್ರೋವನ್ನು ನಂಬ್ಕೊಂಡಂಥ ಅವ್ರ ಗತಿ ಏನು? ಯಾಕಂದರೆ ಭಾಳ ಈಸಿಯಾಗಿ ಹೋಗ್ಬೋದು ಅಂಥೇಳಿ, ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಟೈಮ್ ಉಳಿಸ್ಬೋದು ಅಂಥೇಳಿ. ಅಂಥವ್ರ ಗತಿ ಏನು? ಸ್ಟೂಡೆಂಟ್ಸು ಕಣ್ಣೀರು ಹಾಕ್ತಾ ಇದ್ರು. ಯಾರೋ ಇಲ್ಲ ಸರ್, ಜಾಸ್ತಿ ಆಗಿಬಿಡುತ್ತಿದ್ದು, ನಮಗೆ 200ಕ್ಕಿಂತ ಜಾಸ್ತಿ ಹೋಗುತ್ತೆ ಇಲ್ಲೇ ನಮಗೆ. ಆಮೇಲೆ ಕೂಲಿ ಕೆಲಸ ಮಾಡೋಂಥವ್ರು, ಕಾರ್ಮಿಕರು, ಮಧ್ಯಮ ವರ್ಗದವ್ರಿಗೆ ಬಹಳ ಹೊರೆಯಾಗುತ್ತೆ ಅನ್ನೋದು ಕೂಡ ನಾವು ಕೇಳ್ಪಟ್ವಿ. ಹಾಗಾಗಿ ಒಂದು ಉತ್ತಮವಾದಂಥ ಜನಪರವಾದಂಥ ನಿರ್ಧಾರವನ್ನು ಬಿಎಂಆರ್ಸಿಎಲ್ ತೆಗೆದುಕೊಳ್ಳಬೇಕು. ಈಗ ಆ ಕಮಿಟಿ ಏನು ಮಾಡುತ್ತೆ ನೋಡಿ, ಚೆನ್ನೈಯಲ್ಲಾಗಿರ್ಬೋದು, ಮುಂಬೈಯಲ್ಲಾಗಿರ್ಬೋದು, ಡೆಲ್ಲಿಲಾಗಿರ್ಬೋದು, ಅಲ್ಲಿ ನಮ್ಮ ಥರ ಹೈಕ್ ಮಾಡಿಲ್ಲ ಅಲ್ಲಿ. ಆದರೆ ನಮ್ಮಲ್ಲೀಗ ಬೇಕಾಬಿಟ್ಟಿಯಾಗಿ ದರ ಏರಿಕೆ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಮಾಡಿದ್ರಲ್ವ, ಈಗ ಮತ್ತೆ 5% ಅಂತ ನಿರ್ಧಾರ ಆಗಿತ್ತು. ಮತ್ತೊಂದು ಕಮಿಟಿಯನ್ನು ಮಾಡ್ತಾ ಇದ್ದಾರೆ ಈಗ.